ಕೊಡಪ್ಪ ನಂತರ ಹುಡುಗಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣ್ತೈತಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮನೆ ಮುಂದೆ ಒಂದು ಸಿಂಪಲ್ ರಂಗೋಲಿ ಹಾಕ್ಕೊಂಡು ಈ ರೀತಿ ಬಾಗಿಲನ್ನ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಸೊ ಕಲರೆಲ್ಲ ಫಿಲ್ ಮಾಡೋಣ ಅಂತ ಅಂದ್ಕೊಂಡೆ ರಂಗೋಲಿಗೆ. ಬಟ್ ಅಷ್ಟೊಂದು ನನಗೆ ಕುತ್ಕೊಂಡು ಹಾಕೋಕ್ಕಾಗಲಿಲ್ಲ ರಂಗೋಲಿ ಎಲ್ಲ ಫಿಲ್ ಮಾಡೋಕ್ಕೆ. ಸೊ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಕಡೆ ಬಂದೆ. ಸೊ ಅಡುಗೆ ಮನೆ ಕಡೆ ಬಂದು ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪೊಂಗಲ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಂದೊಳ್ಳೆ ಮಾತಾಡೋಣ, ಹಾಗೆ ಮನೇಲಿ ಒಂದೊಳ್ಳೆ ಅಡುಗೆನೂ ಕೂಡ ಮಾಡಿಕೊಂಡು ತಿನ್ನೋಣ ಅಂತ ಹೇಳ್ತಾ ಇವತ್ತು ಪೊಂಗಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೂ ಕೂಡ ಪೊಂಗಲ್ ಅಂದರೆ ತುಂಬ ಇಷ್ಟ. ಹಾಗೆ ಬೆಳಗ್ಗೆ ತಿಂಡಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಕುಕ್ಕರಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಕೂಗೋಕ್ಕೆ ಇಟ್ಟಿದ್ದೆ. ಆ್ಯಂಡ್ ವಿಷಲ್ ಕೂಗಿದ್ಮೇಲೆ ಸಿಹಿ ಪೊಂಗಲ್ಗೆ ಎಷ್ಟು ಬೇಕು ಅಷ್ಟನ್ನು ಎತ್ಕೊತಾ ಇದ್ದೆ. ಯಾಕೆಂದರೆ ಸಪ್ರೇಟ್ ಬೇಯಿಸ್ಕೊಳ್ಳೋದಕ್ಕಿಂತ ನಾನು ಈ ರೀತಿ ಸಿಹಿ ಪೊಂಗಲ್ ಮಾಡೋವಾಗ ಒಟ್ಟಿಗೆ ಕುಕ್ಕರ್ಗೆ ಹಾಕಿರ್ತೀನಿ. ಆ್ಯಂಡ್ ಅದರಲ್ಲೇ ಸಪ್ರೇಟಾಗಿ ಸಿಹಿ ಪೊಂಗಲ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಎತ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊತೀನಿ ನಾನು, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತೇಳಿ. ಹಾಗೆ ಇನ್ನೊಂದು ಕಡೆ ಅವರೆಕಾಯಿ ಮತ್ತು ಕಡಲೆಕಾಯಿ ಹಾಗೆ ಗೆಣಸನ್ನ ಇನ್ನೊಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡೆ. ಆ್ಯಂಡ್ ಇಲ್ಲಿ ಪೊಂಗಲ್ಗೆ ಒಗ್ಗರಣೆ ಕೊಟ್ಟು ಒಂದು ಕಡೆ ಖಾರ ಪೊಂಗಲ್ ರೆಡಿ ಆಯಿತು. ಹಾಗೆ ಇನ್ನೊಂದು ಕಡೆ ಸಿಹಿ ಪೊಂಗಲ್ಗೆ ಇಟ್ಟಿದ್ದೆ. ಸೊ ಅದಕ್ಕೂ ಕೂಡ ಒಗ್ಗರಣೆ ಹಾಕಬೇಕಾಗಿತ್ತು, ಅಂದರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಹಾಕಬೇಕಾಗಿತ್ತು. ಹಾಗೆ ತಿಂಡಿ ಎಲ್ಲ ಪ್ರಿಪೇರ್ ಆದಮೇಲೆ ಫಸ್ಟು ನೈವೇದ್ಯಕ್ಕೆ ತಿಂಡಿ ಎಲ್ಲ ಎತ್ತಿಕ್ಕೊತಾ ಇದ್ದೆ. ಸಿಹಿ ಪೊಂಗಲ್ ಮಾಡಿದ್ನಲ್ಲ ಅದನ್ನೇ ನೈವೇದ್ಯಕ್ಕೆ ಎತ್ತಿಕೊಳ್ಳೋಣ ಅಂತೇಳಿ ಅದನ್ನು ಎತ್ತಿಕೊಂಡೆ. ಏಕೆಂದರೆ ಇವತ್ತು ಪೂಜೆ ಮನೆಯಲ್ಲಿ ಲೇಟಾಗಿ ಆಗ್ತಿದೆ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋದಿತ್ತು. ಹಾಗಾಗಿ ಲೇಟ್ ಆಗುತ್ತೆ ರೆಡಿ ಮಾಡೋ ಅಷ್ಟರೊಳಗೆ ತಿಂಡಿ ಟೈಮ್ ಮುಗ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಫಸ್ಟು ಎತ್ತಿಕ್ಕಿ ಅದಾದಮೇಲೆ ನಾವು ಫಸ್ಟು ತಿಂಡಿ ಮಾಡ್ಕೊಂಡ್ವಿ. ಏಕೆಂದರೆ ತಿಂಡಿ ಟೈಮ್ ಆಗಿತ್ತಲ್ವ. ಹಾಗಾಗಿ ಈ ರೀತಿ ಬೆಳಗ್ಗಿನ ನಮ್ಮ ಪ್ಲೇಟ್ ಈ ರೀತಿ ಇತ್ತು. ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು, ಹಾಗೆ ಮನೇಲಿ ಮಾಡಿರೋವಂಥ ತುಪ್ಪನ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಪೂಜೆ ಲೇಟ್ ಆಯಿತು ಅಂತೇಳಿ ತಿಂಡಿ ಕೂಡ ಲೇಟಾಗೆ ಮಾಡಬೇಕು ಪೂಜೆ ಆದಮೇಲೆ ಅನ್ನೋದು ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ. ಸೊ ವಯಸ್ಸಾದವರು ಇದ್ದಾರೆ, ಮಗು ಇದೆ, ನಾನು ಕೂಡ ಈ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ತಿಂಡಿ ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಳೋದ್ರಿಂದ ಬೇಗ ತಿಂಡಿ ತಿನ್ನಬೇಕು. ಹಾಗಾಗಿ ನಾನು ತಿಂಡಿ ತಿಂದ್ಕೊಂಡೆ. ಹಾಗೆ ನನ್ನ ಮಗನ್ನ ಫ್ರೆಶ್ ಅಪ್ ಮಾಡಿ ಅವನು ಕೂಡ ಆಟ ಆಡ್ಕೊಂಡಿದ್ದ. ಅವನಿಗೂ ಹೊಸ ಬಟ್ಟೆ ಹಾಕಿ ಅವನ ಪಾಡಿಗೆ ಅವನು ಆಟ ಆಡ್ತಾಯಿದ್ದ. ಹಾಗೆ ನಾನು ಈ ಕಡೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಈ ಹಬ್ಬಕ್ಕೆ ಮೇಯ್ನಾಗಿ ಪೂಜೆಗೆ ಬೇಕಾಗಿರೋದು ಎಳ್ಳು ಬೆಲ್ಲ ಮತ್ತು ಕಬ್ಬನ್ನ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ. ಹಾಗಾಗಿ ನಮ್ಮ ಮನೆ ಹತ್ರನೇ ಒಂದು ಕಬ್ಬನ್ನು ಹಾಕ್ಕೊಂಡಿದ್ವಿ. ಸೊ ಅದನ್ನು ಅಮ್ಮ ಕಡ್ಕೊಬಂದು ಕೊಡ್ತಾ ಇದ್ದಾರೆ. ನನ್ನ ಮಗ ತೊಗೊಂಬರ್ತಾ ಇದ್ದಾನೆ ನೋಡಿ ಎಷ್ಟು ನೀಟಾಗಿ. ಸೊ ನಮ್ಮ ಮನೆಯಲ್ಲಿ ಬೆಳೆದಿರೋ ಅಂಥ ಕಬ್ಬಿದು 1-2-3 ಹಾಕಿದ್ವಿ ಅಷ್ಟೇ ಸೈಡಲ್ಲಿ ಮನೆಯ ಪಕ್ಕ. ಅದನ್ನು ಕಡ್ಕೊಬಂದು ಕೊಡ್ತಿದ್ದಾರೆ ಪೂಜೆಗೆ ಇಟ್ಟೋದಕ್ಕೆ. ಸೊ ಇನ್ನೊಂದು ಕಡೆ ಎಳ್ಳು ಬೆಲ್ಲ ನಾವು ಮನೇಲೇ ವರ್ಷ ಮಾಡಿಕೊಡಿವು. ನಮ್ಮ ಅಜ್ಜಿ ಮಾಡಿಕೊಡೋರು. ಒಂದು 15 ದಿವಸ ತಿಂಗಳವರೆಗೂ ಎಳ್ಳು ಬೆಲ್ಲ ತಿನ್ನಿವು. ಇತ್ತೀಚೆಗಂತೂ ಅಷ್ಟೊಂದು ಇಂಟ್ರೆಸ್ಟಾಗಿ ತಿನ್ನಲ್ಲ ನಾವು ಎಳ್ಳು ಬೆಲ್ಲ ಎಲ್ಲ. ಸೊ ಹಾಗಾಗಿ ಮನೇಲೆಲ್ಲ ಮಾಡ್ತಾಯಿಲ್ಲ. ಇವಾಗ ಒಂದು 5-6 ವರ್ಷದಿಂದ ಒಂದು ಪ್ಯಾಕೆಟಷ್ಟು ತೊಗೊಬಂದರೆ ಪೂಜೆಗೆ ಆಗೋಷ್ಟಾದರೆ ಸಾಕು ಅಂತೇಳಿ ಹೊರಗಡೆಯಿಂದನೇ ತಂದು ಎಳ್ಳು ಬೆಲ್ಲನ ಪೂಜೆಗೆ ಇಡ್ತಾಯಿದ್ವಿ. ಹಾಗಾಗಿ ಎಳ್ಳು ಬೆಲ್ಲ ಇರಲಿಲ್ಲ. ಸೊ ಅಪ್ಪಾಜಿ ಕಳಿಸಿದ್ವಿ ತೊಗೊಂಬರೋದಕ್ಕೆ. ಸೊ ಅವರು ಹೋದವರು ತುಂಬ ಲೇಟಾಯಿತು, ಬರಲೇ ಇಲ್ಲ. ಹಾಗಾಗಿ ನಾನು ಫಸ್ಟು ದೀಪ ಹಚ್ಕೊಂಡೆ ದೇವರಿಗೆ. ಫಸ್ಟು ಪೂಜೆ ಮಾಡೋಣ, ಲೇಟಾಗುತ್ತೆ ಕಾಯ್ತಾ ಕೂತ್ಕೊಂಡ್ರೆ. ಆ್ಯಂಡ್ ಎಳ್ಳು ಬೆಲ್ಲ ತಂದಮೇಲೆ ಇನ್ನೊಂದು ಸಲ ಪೂಜೆ ಮಾಡಿದ್ರೆ ಆಯಿತು ಅಂತೇಳಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ದೇವ್ರಿಗೆ ಹಾಕಿರೋ ಹೂ ಕೂಡ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ರಾತ್ರಿ ಕೂತ್ಕೊಂಡು ಕಟ್ತಾ ಕೂತಿದ್ರು ರಾತ್ರಿ ಎಲ್ಲ. ಸೊ ಆ ಹೂವನ್ನ ದೇವ್ರಿಗೆ ಹಾಕಿ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು
ಆಚೆ ನನ್ನ ಮಗನ ಆಟ ಆಡಿಸ್ಕೊಂಡಿದ್ವಿ. ಹಾಗೆ ಇವತ್ತು ಹಬ್ಬ ಆಗಿದ್ದರಿಂದ ಒಂದೆರಡು ಒಳ್ಳೆ ಫೋಟೋ ತೆಗೆಯೋಣ ಅಂತೇಳಿ ಅವನ್ನ ಕರ್ಕೊಬಂದ್ವಿ ಆಚೆಗೆ. ಆದರೆ ಅವನ ಹತ್ರ ಫೋಟೋ ತೆಗೆಸ್ಕೊಳ್ಳೋದು ಮತ್ತು ಅವ್ನ ಫೋಟೋ ತೆಗೆಯೋದು ಎಷ್ಟು ಕಷ್ಟಪಡ್ತಾಯಿದ್ವಿ ನೋಡಿ. ಅಲ್ಲ ಫೋಟೋ ತೆಗಿತೀನಿ ಗಾಡಿ ನಿಂದೆ ನಿನ್ನ ಗಾಡಿ ನಿಂತಾನೆ ಇರು, ಸುಮ್ಮನೆ ಇರು. ಫೋಟೋ ತೆಗಿತೀನಿ, ಆಮೇಲೆ ತೋರಿಸ್ತೀನಿ ನಿನಗೆ ಹೆಂಗೆ ಕಾಣಿಸುತ್ತೆ ಕಂದ. ಬೇಡ ಗೋಚ್ಕೊತೈತೆ, ಚೆನ್ನಾಗಿ ಸುಮ್ಮನೆ ಇಲ್ಲ ಬಿಡು. ಹಂಗೆ ಕೂರಲ್ಲ ಅವನಿಗೆ. ಫೋಟೋ ತೆಗಿತೀನಿ ಇರೋ. ಆಯ್ತು ಹಂಗೆ ನಿಂತ್ಕೊ. ಇರು ಬಿಡಮ್ಮ, ಅವನೇ ಫೋರ್ಸ್ ಕೊಡ್ತಾನೆ ಬಿಡಮ್ಮ. ಹಿಂಗೆ ಹಿಡ್ಕಚ್ಚಿನಿ. ಅಯ್ಯೋ ನಗು ಸಿಂಪಲ್ ಆಗಿ ಈ ಕಾಲು ಹೆಂಗ ನೀವು ಕೈ ಹಿಂಗನ್ನು ಹಂಗೆ ಮುದು ಮುದು ಇಲ್ಲಡು ಇದಾ ಸರಿ. ಅಯ್ಯೋ ಹಿಂಗೆ ನಗ್ತೀನಿ ನೋಡು, ನೀನು ಎಷ್ಟು ಚೆನ್ನಾಗಿ ನಗ್ತೀಯ. ಇನ್ನ ಉದ್ದ ಮಾಡ್ಕೊಡ್ತೀನಿ. ಕಾಣ್ತಾ ಇಲ್ಲ ಕಣೋ, ಬೀಳಿಸ್ತೀಯ. ಕೊಡಿಲ್ಲ ಪಪ್ಪ ಕುತ್ಕೊಂಡು ನೀನು. ಪಪ್ಪನ ಕರಿ ಮಾಡ್ತಿದ್ದೆ ಕಣೆ. ಮಿಯಾ ಬಂತು. ಈ ಹಬ್ಬದ ದಿನದಲ್ಲಿ ಮನೇಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಹೊಸ ಬಟ್ಟೆ ಹಾಕಿ ಅವರು ಖುಷಿಯಿಂದ ಮನೆ ತುಂಬ ಓಡಾಡ್ಕೊಂಡಿರೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಬ್ಬ ಅಂತೇಳಿ ನಾನು ಕೂಡ 2 ಹುಡುಗಿ ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಇವತ್ತೇ ಡೆಲಿವರಿ ಬಂತು. ಹಾಗಾಗಿ ನನ್ನ ಹಸ್ಬೆಂಡ್ಗಂತೂ ಗರ್ಲ್ ಬೇಬಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನಿಗೆ ಈ ಹುಡುಗಿ ಡ್ರೆಸ್ನ ಎಷ್ಟು ಖುಷಿಯಿಂದ ಹಾಕ್ತಾಯಿದ್ದಾರೆ ನೋಡಿ. ತಲೆಗೆ ಕರೆಕ್ಟ್ ನಂಗೆ ತೋರಿಸು ಫಸ್ಟು. ತಿರ್ಗಿ ಕಡೆ ನೋಡ್ತೀನಿ. ದೇವಾಗ ಬಿಡು ಕಂದ, ಇಲ್ಲಿ ಬಾಯಲ್ಲಿ ನಾನು ಫೋಟೋ ಪ್ಲೀಸ್. ಫೋಟೋ ತೆಗಿ ಒಂದು. ಅಜ್ಜಿ ತೋರಿಸ್ಬೋದು. ಹುಡುಗಿ ಅಲ್ಲ ನೀನೀಗ, ಹುಡುಗಿ. ಕೂದಲು ಸರಿ ಮಾಡಿಲ್ಲ ನೀನು. ಚೆನ್ನಾಗಿಲ್ಲ ಇದು. ಶಿವಪ್ಪನ್ ತೋರಿಸ್ಬಿಡು. ಕಂದ ಬೇರೆ ಡ್ರೆಸ್ ಅದು ನಂದಿದು. ಅಪ್ಪ ಕೊಡಿಲಿ ನೋಡ್ತೀನಿ ಅದಂಗೆ ತಿರ್ಗಿಸಿ. ಅದು ಆಮೇಲೆ ಹಾಕೊಳ್ಳುವಂತೆ, ಇವಾಗ ಎಲ್ಲರಿಗೂ ತೋರಿಸ್ಬೇಕು ಹಾಕಿರೋದನ್ನ. ಬಾಯಲ್ ಕಂದ ತೋರಿಸುವಂತೆ. ಬೈಲ್ ಅಲ್ಲಿ ಏನೋ ಮಾಡ್ತಾವ್ರು ನೋಡು ನಡಿ ತೋರಿಸು ಇಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತೈತಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದ ಮದುವೆ ಎಲ್ಲ ಸುನಿ ಚೆನ್ನಾಯ್ತಮ್ಮ. ಹೆಂಗ ಎಲ್ಲಾಯ್ತು.
ಸ್ವಾಮಿ ಭಗವಂತ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಹಿಂಗೆ ತಿರ್ಕೊಂಡು ಮಾಡಿ. ಅದಕ್ಕೂ ಮಾಡಿ, ಅದಕ್ಕೂ ಮಾಡಮ್ಮ. ನಂಗೆ ತೆಂಗಿ ಪಾಪು ಕೊಡಪ್ಪ, ನನ್ನ ಥರ ಹುಡುಗಿದ್ರೆ ಸಾಕೊಳ್ಳಿ ಅಂತ. ನಂಗಲ್ಲ ಅಂದವ್ರಿಗೆ. ಹಾಂ, ತೆಂಗಿ ಪಾಪು ಬರಲಪ್ಪ ಅನ್ನು ಹೇಳಿ ಚೆನ್ನ. ತೆಂಗಿ ಪಾಪು ಬರಲ್ಲ, ದೂರದಿಂದ ಹೋಗಿದ್ಯಾ ಅಮ್ಮ? ಮಾಡ್ದಾ? ಮಾಡು. ಪಪ್ಪನ ನೋಡಲಿ, ಪಪ್ಪನ ನೋಡಲಿ ವಿಡಿಯೋ ಮಾಡ್ತೈತೆ. ಹೊಡಿದ ಅದನ್ನ ಅಡ್ಬಿಡು. ಅಡ್ಬಿಡು ಸ್ವಾಮಿಗೆ, ಅಡ್ಬಿಡು ಸ್ವಾಮಿ. ಆಚೆ ಮಾಡ್ತೀಯಾ? ಸಾಕ ಮಾಡು. ತೋರಿಸಿ ಕಣ್ಣ. ಆಯ್ತು, ಇದು ಚೆನ್ನಾಗಿದೆ ಅಲ್ಲ? ವಾ, ಸೀರೆನಾ? ಸೀರೆ ಅಲ್ಲ, ಇದು ಫ್ರಾಕ್. ನೋಡಿ, ತೋರ್ಸಿ ನೋಡಿ. ನನಗೆ ಪುಟ್ಟ, ನಂಗೆ ಪುಟ್ಟ ಕೊಡಿ, ಇಲ್ಲಿ ನಂಗೆ ಪುಟ್ಟ ಕೊಡು, ನಂಗೆ ಪುಟ್ಟ ಕೊಡು. ಓಡ್ಬಾ, ಅಲ್ಲಿಂದ ಓಡ್ಬಾ, ಓಡ್ಬಾ. ಚೆನ್ನಾಗಲ್ಲ ಬಾಯ್ಲೆ, ಇಲ್ಲಿ ಬಾಯ್ಲೆ, ಇಲ್ಲೊಳ್ಳಿದೆ, ಇಲ್ಲೊಳ್ಳಿದೆ ಗೊಂಬೆ ಬಾಯ್ಲೆ, ನೋಡ್ಬಾ ಬಾಯ್ಲೆ. ಹೋಗಿ ದೇವ್ರಿಗೆ ಕೈ ಮುಕ್ಕವ. ಓಡ್ಬಾ, ಓಡ್ಬಾ. ಹಗ್ ಮಾಡಪ್ಪಂಗೆ, ಹಗ್ ಮಾಡು. ತಿರ್ಗಚ್ಚಿನಿ, ರೌಂಡ್ ಹಾಕು, ರೌಂಡ್ ಹಾಕು. ಮತ್ತೆ ಸುತ್ತು ಸುತ್ತು ಹಿಂಗ್ ಸುತ್ತು. ಬಾಯಿಲಿ ಚಾಕ್ಲೇಟ್ ಬೇಕು ಬೇಡವಾ? ನಾನು ಮಾಡ್ದಂಗೆ ಮಾಡ್ತೀಯಾ? ಬಾ, ನಾನು ಮಾಡ್ದಂಗೆ ಮಾಡ್ತೀನಿ. ನಾನು ಮಾಡ್ದಂಗೆ ಮಾಡು ಬಾಯಿಲಿ. ಹಿಂಗೆ ಹಿಡ್ಕೋ, ಚಿಟ್ಟೆ ಮನೆ ಡ್ಯಾನ್ಸ್ ಮಾಡೋಣ ಈಗ. ಡ್ಯಾನ್ಸ್ ಬ್ಯಾಂಗಲ್ ಬಂಗಾರಿ. ಡ್ಯಾನ್ಸ್ ಮಾಡೋದು ಇಲ್ಲ. ಈ ಕುಚ್ಚ ಹಿಂಗೆ ಕುಚ್ಚ, ಮೊಟ್ಟೆ ಮಾಡಿ, ಮೊಟ್ಟೆ ಮಾಡಿ ಕುಚ್ಚ. ವಾವ್ ಬೇಬಿ, ಸೂಪರ್ ಸೂಪರ್. ಐ ಫೋಟೋ ತೆಗಿಲಿ ಚಿನ್ನು, ಫೋಟೋ ತೆಗಿಲಿ ಕುತ್ಕ. ಹಿಂಗೆ ಕೊಟ್ಗೆ, ಹಿಂಗೆ ಹಿಂಗೆ. ಸುಂದ್ರಿ ಹಂಗಲ್ಲ, ಇಲ್ಲಿ ಸುಂದ್ರಿ. ಹಿಂಗೆ ಚಿನ್ನು. ನನ್ನ ನೋಡು, ನನ್ನ ಇಲ್ಲ ನೋಡು. ಯಾಕೆ ಸೊಂಟ ನೋವು? ಮನಿಕೆ ಸೊಂಟ ನೋವು ಬಂದವ. ಮನಿಕೆ ಬೇಕು, ಆರಾಮಾಗಿ ರೆಸ್ಟ್ ಮಾಡು. ಸೊಂಟ ನೋವು ಅಂತ, ಸೊಂಟ ನೋವು ಪಾಪಗೆ. ನೋವು 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 ನೋವು. ಬಾಯಿ ಕಂದ. ಅಲ್ಲಿ ಅಲ್ಲಿ ನೋಡಲ್ಲ ಒಂದ್ಸಲಿ. ಮುತ್ಕೊಡಕ್ಕೆ ಮುತ್ಕೊಡ ಬಿಡ್ತೀನಿ. ಆಯ್ತು, ಮುತ್ಕೊಡು ಬಿಡ್ತೀನಿ. ಮುಟ್ಟು ಮುಟ್ಟು.
ನೋ ಲಿಪ್ ಕಿಸ್. ನಿನ್ನ ಡ್ರೆಸ್ ತೋರ್ಸಂಗೆ. ನೋಡಿ ಎಷ್ಟು ಚೆನ್ನಾಗೈತೆ ಡ್ರೆಸ್. ಬೊಂಗುಡಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಆ್ಯಂಡ್ ಇವತ್ತಿನ ವ್ಲಾಗ್ನ ನೋಡಿದ್ರಲ್ಲ ಯಾವ ರೀತಿ ನಾವು ಮನೇಲಿ ಸಿಂಪಲಾಗಿ ಹಬ್ಬನ ಮಾಡ್ಕೊಂಡ್ವಿ ಅಂತೇಳಿ. ಆ್ಯಂಡ್ ನೀವು ಯಾವ ರೀತಿ ಹಬ್ಬ ಎಲ್ಲ ಮಾಡಿದ್ರಿ ಸಂಕ್ರಾಂತಿ ಹಬ್ಬನ ಅಂತ ಶೇರ್ ಮಾಡ್ಕೊಳ್ಳಿ ನಿಮ್ಮ ಜೊತೆನೂ. ಸೊ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನನ್ನ ಮಗ ಗಲಾಟೆ ಮಾಡ್ತಾನೆ ಇದ್ದಾನೆ. ಅವನಿಗೆ ಹುಡುಗಿ ಡ್ರೆಸ್ಸು ಹಾಕಬೇಕು ಅನ್ನೋದು ನನಗೆ ಇಷ್ಟ. ಹಾಗಾಗಿ ಇವತ್ತು ಚೆನ್ನಾಗೈತೆ ಕಂಡ ಆರ್ಡ್ರ್ ಮಾಡಿದ್ದೆ 2. ಆ್ಯಂಡ್ ಅದು ಇವತ್ತೇ ಸಿಕ್ತು ನನಗೆ. ನೆನ್ನೆನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರುತ್ತೆ ಅಂತೇಳಿ. ನೆನ್ನೆ ಬರಲಿಲ್ಲ, ಹಾಗಾಗಿ ಇವತ್ತು ಬಂತು. ಸೊ ಹಬ್ಬದ ದಿವಸ ಅವನಿಗೆ ಹುಡುಗಿ ಡ್ರೆಸ್ ಹಾಕಿ ಮನೆ ತುಂಬ ಹೆಣ್ಮಕ್ಳು ರೆಡಿಯಾಗಿ ಓಡಾಡ್ತಿರ್ತಾರೆ ಗೊತ್ತಾ, ಹೊಸ ಬಟ್ಟೆ ಹಾಕ್ಕೊಂಡು ಫ್ರಾಕು ಲಂಗ ದಾವಣಿ ಈ ಥರ ಹಾಕೊಂಡು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗ್ತಿರುತ್ತಲ್ವ ಮನೇಲಿ ಈ ರೀತಿ ಹೆಣ್ಮಕ್ಳು ಇದ್ದರೆ. ಸೊ ಅವನಿಗೂ ಇವತ್ತು ಹಬ್ಬದ ದಿವಸ ಆ ಥರ ಹಾಕಬೇಕು ಅನ್ನೋದಿತ್ತು. ಹಾಗಾಗಿ ಆ ಒಂದು ಲುಕ್ನ ನಾನು ನೋಡಿದೆ ಇವತ್ತು, ಇಷ್ಟ ಆಯಿತು. ಸೊ ಏನಾದರೂ ಡ್ರೆಸ್ದು ಲಿಂಕ್ ಬೇಕಿದೆ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇಷ್ಟ ಆದರೆ ಬೈ ಮಾಡಿ. ಆ್ಯಂಡ್ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಫ್ಯಾನ್ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದಾನೆ. ಸೊ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆನ. ಸೊ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಟೇಕ್ ಕೇರ್, ಬೈ.